ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮನುಷ್ಯನ ಅಗತ್ಯತೆಯನ್ನು ದೇವರ ಕರೆಯೆಂದು ತಪ್ಪಾಗಿ ಭಾವಿಸಿರುವವರು ನಮ್ಮ ಮುಂದೆ ಅನೇಕರು. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಪ್ರಿಯರೇ, ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿದ್ದಾರೆಂದು ಯೇಸುವು ಹೇಳಿದರು ಎಂಬುದು ನಾವು ಗಮನಿಸ್ತೇವೆ. ಆತ್ಮದಲ್ಲಿ ಬಡವರು ಯಾರೆಂದು ಯಾರು ತಮ್ಮ ಮಾನವನ ಕೊರತೆಯನ್ನು ಅಥವಾ ಬಲಹೀನತೆಯನ್ನು ಅರಿತುಕೊಂಡಿರುತ್ತಾರೋ ಮತ್ತು ಆ ಕಾರಣಕ್ಕಾಗಿ ಯಾರು ತಮ್ಮನ್ನು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿರುತ್ತಾರೋ ಅಂಥವರು ಎಂಬುದನ್ನು ನಾವು ಗ್ರಹಿಸಬೇಕು. ಈ ಮನುಷ್ಯನ ಅಗತ್ಯತೆಗಳು ಕರ್ತನು ಅರಿತಿದ್ದಾನೆ. ಈ ಮನುಷ್ಯನ ಅಗತ್ಯಗಳನ್ನು ಕರ್ತನು ಪೂರೈಸ್ತಾನೆ. ಈ ಮನುಷ್ಯನ ಅಗತ್ಯಗಳನ್ನು ಕಾಲಕಾಲಕ್ಕೆ ಕರ್ತನ ಕೃಪೆಯ ಮೂಲಕ ಸಂಧಿಸ್ತಾನೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಆತ್ಮದಲ್ಲಿ ಬಡವರು ಧನ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯಾಗಿ ಯೇಸು ಯಾಕೆ ಹೇಳಿದನು ಎಂಬುದನ್ನು ನಾವು ಗ್ರಹಿಸುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗಮನಿಸುವಂಥದ್ದು ಬಹಳ ಮುಖ್ಯ. ತನ್ನ ಆತ್ಮದಲ್ಲಿ ನಿರತರಾಗಿರುವವರು ಬಡವರು. ಮನುಷ್ಯನು ಹೇಗೆ ಜೀವಿಸಬೇಕೆಂದು ದೇವರ ಸಂಕಲ್ಪವಾಗಿತ್ತೋ, ಮನುಷ್ಯನು ಹೇಗೆ ನಡೆಯಬೇಕೆಂಬುದು ದೇವರ ಸಂಕಲ್ಪವಾಗಿತ್ತೋ, ಮನುಷ್ಯನು ಹೇಗೆ ನಿರಂತರವಾಗಿ ತನ್ನ ಧ್ಯಾನದ ಮೂಲಕ ತನ್ನ ಮಾರ್ಗವನ್ನು ಕಂಡುಕೊಳ್ಳಬೇಕೆಂಬುದು ಆತನ ಆಜ್ಞೆಯಾಗಿತ್ತೋ ಅಥವಾ ದೇವರ ಸಂಕಲ್ಪವಾಗಿತ್ತೋ, ಹಾಗೆಯೇ ನಾವು ನಡೀತಾ ಇದ್ದೀವ. ಆದರೆ ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಆ ರೀತಿಯಾಗಿ ಜೀವಿಸಿದನು. ಅಂದರೆ ಅವರು ನಿರಂತರವಾಗಿ ದೇವರನ್ನು ಆಶ್ರಯಿಸಿಕೊಂಡು ದೇವರ ಆದಿಯಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಆತನ ಓಟವನ್ನು ಓಡಿದನು ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕು. ಯಾಕೆಂದರೆ ಅವರು ನಿರಂತರವಾಗಿ ದೇವರನ್ನು ಆಶ್ರಯಿಸಿಕೊಂಡು ದೇವರ ಮಾರ್ಗದರ್ಶನ ಹೊರತಾಗಿ ತನ್ನ ಸ್ವಂತ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲು ನಿರಾಕರಿಸುತ್ತಾ ಜೀವಿಸಿದರು. ಪ್ರಿಯರೇ, ಅವರು ನುಡಿದಂಥ ಮಾತುಗಳನ್ನು ನಾವು ನೋಡುವುದಾದರೆ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 19 ನೀವು ನೋಡಿ. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡದ್ದನ್ನಲ್ಲದೆ ಮಗನು ತನ್ನಷ್ಟಕ್ಕೆ ತಾನೇ ಯಾವುದನ್ನು ಮಾಡಲಾರನು. ಪ್ರಿಯರೇ, ಇಲ್ಲಿ ಗಮನಿಸಿ, ಮಗನಾದ ಯೇಸುವು ತನ್ನಷ್ಟಕ್ಕೆ ಅಂದರೆ ಸ್ವಂತ ಇಷ್ಟದ ಪ್ರಕಾರ ಏನನ್ನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಾಡುವನು. ಅಂದರೆ ನನ್ನಷ್ಟಕ್ಕೆ ನಾನು ಏನೂ ಮಾಡಲಾರೆನು, ಆತನಿಷ್ಟಕ್ಕೇನು ಮಾಡಲಾರನು. ಇಲ್ಲಿ ಯಾಕೆ ಮಾಡಲಾರನೆಂದರೆ, ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ಹೀಗೆ ಮಾತಾಡಬೇಕು ಎಂಬುದು ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನೆಲ್ಲ ನಡೆಸುತ್ತಾರೆ. ಪ್ರಿಯರೇ, ಅಂದರೆ ಕರ್ತನು ಒಟ್ಟಿಗೆ ತಂದೆ ಇದ್ದು ಆತನನ್ನು ನಡೆಸುವವನಾಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸಬೇಕು. ಗ್ರಹಿಸುವಂಥದ್ದು ಬಹಳ ಮುಖ್ಯ. ಆ ಗ್ರಹಿಕೆ ನಮ್ಮ ಜೀವನವನ್ನು ಪ್ರಫುಲ್ಲವಾಗಿ ನಡೆಸ್ತದೆ ಎಂಬುದನ್ನು ನಾವು ನೆನೆಸಬೇಕಾಗ್ತದೆ. ಪ್ರಿಯರೇ, ತಂದೆಯಾದ ದೇವರ ಚಿತ್ತ ಹಾಗೂ ಅವರು ನಿರ್ಣಯಿಸಿದ ಕಾಲಕ್ಕೆ ತಕ್ಕಂತೆ ಯೇಸುವಿನ ಜೀವನದ ಪ್ರತಿಯೊಂದು ಅಂಶವೂ ನಿಯಂತ್ರಿಸಲ್ಪಟ್ಟಿತು ಎಂಬುದನ್ನು ನೀವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ಈ ಮುಂಜಾನೆಯ ಸಮಯದಲ್ಲೂ ಸ್ವಾಮಿ
ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ಯೇಸುವೆ ವಿಶೇಷವಾಗಿ ಸ್ವಾಮಿ ಯೌವನಸ್ಥರ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೌವನಸ್ಥರಿಗೊಂದು ವಿಶೇಷವಾದಂಥ ಜ್ಞಾನವನ್ನು ಕೊಡು, ಬಲವನ್ನು ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ.